ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಬೀಡ್ಸ್ ಕುಚ್ ಮಾಡೋದು ಹೇಗೆ ಅಂತ ತೋರಿಸಿ ನೋಡಿ. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಈಸಿ ಅಂದರೆ ಈಸಿ ಮೆಥಡ್ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ, ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನೋದು ನಿಮಗೆ ತೋರಿಸಿ ನೋಡಿ ಫ್ರೆಂಡ್ಸ್. ಇಷ್ಟು ಈಸಿ ಮೆಥಡು ಮೋಸ್ಟ್ಲಿ ಯಾರು ಹೇಳ್ಕೊಟ್ಟಿರಲ್ಲ ಅನಿಸುತ್ತೆ. ನೋಡಿಬಿಟ್ಟು ನೀವು ಆರಾಮ್ಸೆ ಮನೆಯಲ್ಲೇ ಮಾಡ್ಬೋದು. ಬಿಗ್ನರ್ಸ್ಗೆ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಮಾಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಇದಕ್ಕೆ ನಾನು ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇರೋದು ಸಿಲ್ವರ್ ಇದೆ ಸ್ಯಾರಿ ಪೂರ್ತಿ. ಅದಕ್ಕೆ ಈ ಥರ ರೌಂಡ್ ಬೀಡ್ಸು ಸಿಲ್ವರ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಬೇರೆ ಥರ ಸ್ವಲ್ಪ ಬೇರೆ ಥರ ಶೇಪಲ್ಲಿ ಈ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಫುಲ್ ಈ ಥರ ರೌಂಡೇ ಹಾಕ್ಬೋದು, ಇಲ್ಲ ಲೀಫ್ ಥರ ಇದ್ದರೆ ಅದನ್ನೂ ಹಾಕ್ಬೋದು. ಯಾವ ಬೀಡ್ಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ಕಾಟನ್ ಥ್ರೆಡ್ಡು ಹೆಮ್ಮಿಂಗ್ ನೀಡಲ್ಗೆ 4 ರೌಂಡ್ಸು ಈ ಥರ ಹೇರ್ಸ್ ಇಟ್ಕೊಂಡಿದ್ದೀನಿ. ಇದು ಟೋಟಲ್ಲು ಈ ಥರ 4 ರೌಂಡ್ಸ್ ಸುತ್ಕೊಂಡು ಹೇರ್ಸ್ಕೊಂಡ್ರೆ ಟೋಟಲ್ಲು 8 ರೌಂಡ್ಸ್ ಆಗುತ್ತೆ. ನೀಡಲ್ಗೆ ಹೇರ್ಸ್ ಇಟ್ಕೊಂಡಿದ್ದೀವಲ್ಲ, ಇದು ಗ್ಯಾಪ್ ಇಲ್ಲಿಂದ ಇಲ್ಲಿಗಾದರೆ ಎಷ್ಟು ಬಿಟ್ಟಿದ್ದೀವೋ ನಾವು ಇಲ್ಲಿಂದ ಇಲ್ಲಿಗೂ ಸೇಮ್ ಗ್ಯಾಪ್ ಅನ್ನೋದು ತಗೋಬೇಕಾಗತ್ತೆ. ನೋಡಿ, ಸೇಮ್ ಗ್ಯಾಪ್ಗೆ ಈ ಥರ ನೀಡಲ್ಲು ಈ ಥರ ಕೆಳಗಡೆಯಿಂದ ಈ ಥರ ಮೇಲಕ್ಕೆ ಚುಚ್ಕೊಳ್ಳಿ. ಈ ಥರ ನೀಟಾಗಿ ತಗೊಂಡು ಹಿಂದ್ಗಡೆ ನಾವು ನಾಟಕಕ್ಕೆ ಎಷ್ಟು ಥ್ರೆಡ್ ಬೇಕೋ ಅಷ್ಟು ಥ್ರೆಡ್ ಇಟ್ಕೊಳ್ಳಿ. ಇಲ್ಲಿ ಒಂದು 2-3 ನಾಟ್ಸ್ ಹಾಕ್ಕೊಳ್ಳಿ. ನಾಟ್ಸ್ ಹಾಕ್ಕೊಂಡಿದ್ದು ಆದಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಇದನ್ನ ಕಟ್ ಮಾಡೋಣ. ಇದು ಒಂದು ನಾಟ್ ಹಾಕ್ಕೊಂಡ್ರೆ ಸಾಕು. ಈ ಥ್ರೆಡ್ ಎಲ್ಲ ಎಷ್ಟುವರೆಗೂ ಆಗುತ್ತೋ ನಿಮಗೆ ಅಷ್ಟುವರೆಗೂ ಯೂಸ್ ಆಗುತ್ತೆ. ಮತ್ತೆ ನಾಟ್ ಹಾಕ್ಕೊಳ್ಳೋ ಚಾನ್ಸ್ ಇರಲ್ಲ. 1 2 3 ಬೀಡ್ಸ್ ಫಸ್ಟು 3 ಬೀಡ್ಸ್ ಹಾಕ್ಕೊಂಡು ಇಲ್ಲಿ ಸ್ಯಾರಿವರೆಗೂ ತಗೊಂಡೋಗಿ ನೀಟಾಗಿ ಥರ ಇದಕ್ಕೆ ನೋಡಿ ಗ್ಯಾಪ್ ಇಲ್ಲೆಲ್ಲ ಗೊತ್ತಾಗತ್ತೆ ನಿಮಗೆ. 3 ಬೀಡ್ಸ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇರುತ್ತೋ ಎಲ್ಲ ಸೇಮ್ ಅದೇ ಮೆಜರ್ಮೆಂಟಲ್ಲೇ ತೊಗೋಬೇಕಾಗತ್ತೆ. ನಾವು ಸ್ವಲ್ಪ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ತೊಗೋಬಾರ್ದು. ಅದರಲ್ಲಿ ಅರ್ಧದಷ್ಟು ಸ್ವಲ್ಪ ಈ ಥರ ತಗೋಬೇಕಾಗತ್ತೆ. ಈ ಥರ ಶೇಪಲ್ಲಿ ಬರಬೇಕಾಗತ್ತೆ. ಈಗ ಈ ನೀಡಲ್ಲು ಮೇಲ್ಗಡೆ ಬೀಡಿಯಿಂದ ಈ ಥರ ಕೆಳಗಡೆ ತಗೊಂಡು ಈ ಥರ ಹೇಳ್ಕೊಳ್ಳೋಣ. ಈ ಥರ ಟೈಟಾಗಿ ಈ ಥರ ಹೇಳ್ಕೊಂಡಿದ್ದಾದಮೇಲೆ ಮತ್ತೆ ಈಗ ಸೇಮ್ ರೌಂಡ್ ಬೀಡೆ ಒಂದು ಬೀಡು ಮತ್ತು ಬೇರೆ ಶೇಪ್ದು ನಾನು ಸ್ವಲ್ಪ ತೊಗೊಂಡಿದ್ದೆನಲ್ಲ ಅದೊಂದು ಬೀಡು, ಅದೊಂದು 2 ಬೀಡ್ಸ್ ಹಾಕ್ಕೊಂಡು ಟಜಲ್ಸ್ ಆದರೆ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ. ಆ ಟಜಲ್ಸ್ ಅವಾಗೆ ತೋರಿಸಿಲ್ಲ, ಈಗ ತೋರಿಸ್ತಾ ಇದ್ದೀನಿ. ಪಿಂಕ್ ಆಗಿತ್ತಲ್ಲ, ಪಿಂಕ್ ಆದಮೇಲೆ ಈಗ ಗ್ರೀನ್ ಟಜಲ್ ಹಾಕ್ಕೊತೀನಿ, ರಾಮ ಗ್ರೀನು. ಇದೊಂದು ಟಜಲ್ ಹಾಕ್ಕೊಂಡು ನೀಟಾಗಿ ಥರ ಇದನ್ನು ಇಲ್ಲಿ ಬೀಡ್ಸ್ವರೆಗೂ ತಗೊಂಡೋಗಿ ಮತ್ತು ಈಗ ಈ ಥರದ್ದು ಈ ಬೀಡ್ ಹಾಕ್ಕೋಬೇಕು. ಒಂದು ಈ ಬೀಡ್ ಹಾಕ್ಕೊಂಡು ಇದಾದಮೇಲೆ ಈ ಸೆಕೆಂಡ್ ಬೀಡ್ ಇರುತ್ತಲ್ಲ, ನಾವು ಮತ್ತೆ 2ನೇ ಸರಿ ಹೇರ್ಸ್ಕೊಂಡಿರ್ತೀವಲ್ಲ ಫಸ್ಟು ಗೋಲ್ಡ್ ಬೀಡು, ಆ ಬೀಡು ಒಳಗಡೆಯಿಂದ ನೀಡಲ್ಲು ಈ ಥರ ವಾಪಸ್ ಬರಬೇಕು ಟೈಟಾಗಿ. ಇಲ್ಲಿ ಸ್ವಲ್ಪ ಹೆಣ್ಣು ಥ್ರೆಡ್ ಎಲ್ಲ ಜಾಸ್ತಿ ಕಾಣ್ದಂಗೆ ನೀಟಾಗಿ ನೋಡಿಕೊಂಡು ಈ ಥರ ಹೇಳ್ಕೊಳ್ಳಿ. ಈ ಥರ ಹೇಳ್ಕೊಂಡಿದ್ದು ಆದಮೇಲೆ ಮತ್ತೆ ಇವಾಗ ಒಂದು ಗೋಲ್ಡ್ ಬೀಡು ಸಿಲ್ವರ್ ಕಲರ್ ಬೀಡು ಹಾಕ್ಕೊಂಡು ಇದು ಮತ್ತು ಸೇಮ್ ಫಸ್ಟ್ ಒಂದಾದರೆ ಎಷ್ಟು ಗ್ಯಾಪ್ ಬಿಟ್ಕೊಂಡು ಚುಚ್ಕೊಂಡಿದ್ವೋ ನೀಡಲ್ಲು ಅದೇ ಗ್ಯಾಪ್ ಬಿಟ್ಕೊಂಡು ಚುಚ್ಕೊಂಡು ಆ ಮೇಲ್ಗಡೆಯಿಂದ ನೀಡಲ್ ಒಳಗಡೆಯಿಂದ ಈ ಥರ ಪಾಸ್ ಮಾಡಿಬಿಟ್ಟು ಈ ಥರ ತೊಗೋಬೇಕು. ಅದು ತೊಗೊಂಡಿದ್ದು ಆದಮೇಲೆ ಮತ್ತು ಇವಾಗ 2 ಬೀಡ್ಸ್ 1 2 ಬೀಡ್ಸ್ ಹಾಕ್ಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಈ ಥರ ಎಷ್ಟು ಗ್ಯಾಪ್ ಇಟ್ಕೊಂಡಿದ್ದೋ ಅದೇ ಗ್ಯಾಪ್ಗೆ ನೀಡಲ್ ಈ ಥರ ಕೆಳಗಡೆಯಿಂದ ಮೇಲಕ್ಕೆ ಚುಚ್ಕೊಂಡು ಈ ಥರ ನೀಟಾಗಿ ಥ್ರೆಡ್ನೆಲ್ಲ ಹೇಳ್ಕೊಂಡು ಇಲ್ಲಿ ಇವಾಗ ಒಂದು ಈ ಥರ ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡಿದ್ದು ಆದಮೇಲೆ ಇಲ್ಲಿ ಒಂದು ನಾಟ್ ಹಾಕ್ಕೊತಾ ಇದ್ದೀನಿ ನಾನು. ನಾಟ್ ಹಾಕ್ಕೊಂಡು ಮತ್ತು ನೀಡಲು ಈ ಬೀಡಿಂದ ಈ ಥರ ಮೇಲಕ್ಕೆ ಹೇಳ್ಕೊತಾ ಇದ್ದೀನಿ. ಹೇಳ್ಕೊಂಡಿದ್ದು ಆದಮೇಲೆ ಇಲ್ಲಿ ಇನ್ನೊಂದು ನಾಟ್ ಹಾಕ್ಕೊಳ್ಳೋಣ. ಈ ಥರ ನಾಟ್ ಹಾಕ್ಕೊಂಡಿದ್ದು ಆದಮೇಲೆ ಒಳಗಡೆಯಿಂದ ಈ ಥರ ಹೇಳ್ಕೊಂಡು ಹೋಗೋಣ. ಬೇಕಾದ್ರೆ ಕಟ್ ಮಾಡ್ಕೋಬೋದು. ಇವಾಗ ನಾಟ ಹಾಕಿದ್ದೀವಲ್ಲ, ನಾನು ಕಟ್ ಮಾಡ್ತಾಯಿಲ್ಲ. ಹಾಗೆ ನೀಟಾಗಿ ನಮಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ಗೆ ಈ ಥರ ನೀಟಾಗಿ ಹೇಳ್ಕೊಂಡು ಹೋಗಿ ಮತ್ತು ನೀರಲ್ಲಿ ಚುಚ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಒಂದು ನಾಟ್ ಹಾಕಿದ್ದು ಆದಮೇಲೆ ಮತ್ತು ಇನ್ನೊಂದು ತೋರಿಸ್ತೀನಿ, ಅರ್ಥ ಆಗಿಲ್ಲ ಅಂದರೆ ನೋಡಿ. ಫಸ್ಟಿಗೆ ಮಾತ್ರ 3 ಬೀಡ್ಸ್ ಯೂಸ್ ಮಾಡಬೇಕಾಗತ್ತೆ. 1 2 3
3 ಬೀಡ್ಸ್ ಹಾಕ್ಕೊಂಡು ಈ ಬೀಡ್ ಸ್ವಲ್ಪ ಎಷ್ಟು ಬೇಕು ಅಷ್ಟು ಸ್ಪೇಸ್ ನೋಡ್ಕೊಂಡಂಗೆ ಒಂದು ಸ್ವಲ್ಪ ಒಳಗಡೆ ಚುಚ್ಕೊಂಡು ನೀಡಲ್ನ ಈ ಥರ ಒಂದು ಸಿಂಗಲ್ ಬೀಡಿಂದ ಈ ಥರ ನೀಡಲು ವಾಪಸ್ ತಗೋಬೇಕು. ಸೇಮ್ ಇವಾಗ ರೌಂಡ್ ಇರುತ್ತಲ್ಲ, ಈ ರೌಂಡ್ ಬೀಡ್ ಸಿಂಗಲ್ ಒಂದು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಇನ್ನೊಂದು ಶೇಪ್ ಬೀಡು, ಬೇರೆ ಥರ ಬೀಡ್ ಒಂದು. ಮತ್ತು ಈಗ ಪಿಂಕ್ ಕಲರ್ ಟೆಜಲ್ಸ್ ಅದೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಟೆಜಲ್ಸು ಮತ್ತು ಬೀಡು ಇಷ್ಟು ಹಾಕ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್. ಈ 3 ಬೀಡು ಏನು ಯೂಸ್ ಮಾಡೋದು ಬೇಡ, ನಾವು ಹಾಗೆ ಟಚ್ ಮಾಡೋದು ಬೇಡ, ಹಾಗೆ ಬಿಡೋಣ. ಈ ಬೀಡಲ್ಲಿ ಈ ಫಸ್ಟ್ ಒಂದು ಹಾಕ್ಕೊಂಡಿದ್ದೀವಲ್ಲ, ಇವಾಗ ಈ ಬೀಡಲ್ಲಿ ನೀಡಲು ವಾಪಸ್ ಬರಬೇಕು. ತೋರಿಸ್ತೀನಿ ಇವಾಗ. ಈ ಸಿಂಗಲ್ ಒಂದೇ ಒಂದು ಬೀಡಲ್ಲಿ ಈ ಥರ ನೀಡಲು ವಾಪಸ್ ಬರಬೇಕಾಗತ್ತೆ. ವಾಪಸ್ ಬಂದಿದ್ದು ಆದಮೇಲೆ ಇವಾಗ ಒಂದೇ ಒಂದು ಬೀಡ್ ಹಾಕ್ಕೋಬೇಕು. ಎರಡನೇ ಸತಿಗೆ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ನೀಟಾಗಿ ಅರ್ಥ ಆಗಿಲ್ಲ ಅಂದರೆ ವಿಡಿಯೋ ಇನ್ನೊಂದು ಸರಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಈ ಥರ ಇದಾದಮೇಲೆ ಮತ್ತು ಇವಾಗ ಇನ್ನೊಂದು 2 ಬೀಡ್ಸು ಸಿಲ್ವರ್ ಕಲರ್ 1 2 ಬೀಡ್ಸ್ ಹಾಕ್ಕೊಂಡು ಸ್ಪೇಸು ಗೊತ್ತಲ್ಲ, ಫಸ್ಟ್ ಮಾಮೂಲಿ ನಾವು ಫಸ್ಟ್ ಒಂದು ಆದರೆ ಎಷ್ಟು ಸ್ಪೇಸ್ ತೊಗೊಂಡಿದ್ದೀವೋ ಅದೇ ಸ್ಪೇಸೇ ಎಲ್ಲ ಹತ್ರನೂ ತೊಗೋಬೇಕಾಗತ್ತೆ. ಈ ಥರ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಈ ಥರನೇ ಸ್ಯಾರಿ ಪೂರ್ತಿ ಫಿನಿಶ್ ಮಾಡ್ಕೊಂಡು ಹೋಗೋದು. ತುಂಬ ಅಂದರೆ ತುಂಬ ಈಸಿ ಮೆಥಡು. ನಿಮ್ಗೇನಾದ್ರು ನಮ್ಮ ಡಿಸೈನ್ ಇಷ್ಟ ಆಗಿದ್ದರೆ, ಈ ಮೆಥಡ್ ನಿಮ್ಗೇನಾದ್ರು ಅರ್ಥ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಫ್ರೆಂಡ್ಸ್.